ಆನಂದ್ ಅವರಿದ್ದಾರೆ ಮಂಡ್ಯದಿಂದ HDK ಅವರು ಏನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಹೇಳಬಹುದು. ನೆಲಮಂಗಲ ಶಾಸಕರ ಬಗ್ಗೆ ಕೂಡ ಅವರು ಹೇಳ್ತಾ ಇದ್ರು. ಇನ್ನೊಂದು ಕಡೆ ಸತೀಶ್ ಅವರಿದ್ದಾರೆ ಬೆಂಗಳೂರಿನಿಂದ. ಯೋಗೇಶ್ವರ್ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರಂತೆ ಚನ್ನಪಟ್ಟಣದಿಂದ. ಬಹಳ ಮಜಾ ಇದೆ. 3 ಬೈ ಎಲೆಕ್ಷನ್ ಇದೆ. ಒಂದು ಚನ್ನಪಟ್ಟಣ, ಯಾಕೆಂದರೆ ಕುಮಾರಸ್ವಾಮಿ ಅವರು ಲೋಕಸಭೆಗೆ ಹೋದ ಕಾರಣಕ್ಕಾಗಿ ಈ ತುಕಾರಾಮ್ ಸಿಟ್ಟಿಂಗ್ MLA ಆಗಿದ್ರು, ಅವರು ಲೋಕಸಭೆಗೆ ಹೋಗಿದ್ದಾರೆ. ಶಿಗ್ಗಾವಿ. ಮತ್ತೊಂದು ಶಿಗ್ಗಾವಿ, ಬಸವರಾಜ ಬೊಮ್ಮಾಯಿ ಅವರು ಕೇಂದ್ರಕ್ಕೆ ಹೋಗಿದ್ದಾರೆ. 3 ಚುನಾವಣೆ 6 ತಿಂಗಳೊಳಗಾಗಿ ನಡೆಯುತ್ತೆ. ಅದೊಂದು ಸಿಸ್ಟಮ್ 6 ತಿಂಗಳೊಳಗೆ ನಡೆದು ಬಿಡಬೇಕು ಅಂತೇಳಿ. ಓಕೆ, ಅದರ ಬಗ್ಗೆ ಮಾತಾಡ್ತೀನಿ. ಮೊದಲು ಈಗ ಮೋದಿ 3.0 ಸಂಪುಟದಲ್ಲಿ ರಾಜ್ಯಕ್ಕೆ ಬಂಪರ್ ಗಿಫ್ಟ್. ಈ ದಕ್ಷಿಣ ಭಾರತಕ್ಕೆ 13 ಮಂತ್ರಿಗಿರಿಯನ್ನು ಕೊಡಲಾಗಿದೆ. ಅದರಲ್ಲಿ 5 ಮಂತ್ರಿಗಿರಿಯನ್ನು ರಾಜ್ಯಕ್ಕೆ ಕೊಡಲಾಗಿದೆ. ಮೋದಿ 3.0 ಸಂಪುಟದಲ್ಲಿ ರಾಜ್ಯಕ್ಕೆ ಬಂಪರ್ ಗಿಫ್ಟ್. ಕುಮಾರಸ್ವಾಮಿ, ಪ್ರಹ್ಲಾದ್ ಜೋಶಿ ಹಾಗೂ ಇತರರು. ಕರ್ನಾಟಕಕ್ಕೆ ಪಂಚಕಜ್ಜಾಯ ಕೊಟ್ಟ ಪ್ರಧಾನಿ. ಕೃಷಿ ಖಾತೆ ಕೇಳಿದ HDKಗೆ ಉಕ್ಕು ಮತ್ತು ಬೃಹತ್ ಕೈಗಾರಿಕೆ. ಕೃಷಿಗೆ ಹೋಲಿಸಿದರೆ ದೊಡ್ಡ ಇಲಾಖೆ ಎರಡು ಕೂಡ. ಆದರೆ ಕೃಷಿಯ ರೂಟೇ ಬೇರೆ, ಕೈಗಾರಿಕೆಯ ರೂಟೇ ಬೇರೆ. ಇನ್ನು ಸೋಮಣ್ಣ ಅವರಿಗೆ ಜಲಶಕ್ತಿ ಮತ್ತು ರೈಲ್ವೆ ರಾಜ್ಯ ಖಾತೆ. ಪ್ರಹ್ಲಾದ್ ಜೋಶಿ ಅವರಿಗೆ ಆಹಾರ ಮತ್ತು ನಾಗರಿಕ ರಫ್ತು. ಇನ್ನು ಶೋಭಾ ಕರಂದ್ಲಾಜೆ ಅವರಿಗೆ ಸಣ್ಣ ಕೈಗಾರಿಕೆ ರಾಜ್ಯ ಖಾತೆ. ಇನ್ನು ನಿರ್ಮಲಾ ಸೀತಾರಾಮನ್ಗೆ ಹಣಕಾಸು. ನಿರ್ಮಲಾ ಸೀತಾರಾಮನ್ ರಾಜ್ಯದ್ದು ಅಂತ ಹೇಳಕ್ಕೆ ಬರೋದೇ ಇಲ್ಲ. ನಿರ್ಮಲಾ ಸೀತಾರಾಮನ್ ಅವರ ಹಣಕಾಸು ಆಗಿರ್ಬೋದು, ಆದರೆ ಕರ್ನಾಟಕಕ್ಕೆ ಏನು ಒಂದು ನಯಾ ಪೈಸೆ ಅವರಿಂದಂತೂ ಲಾಭ ಆಗಿಲ್ಲ. ಇದು ನಾನು ಭಾಳ ಓಪನ್ ಆಗಿ ಹೇಳ್ಬಿಡ್ತೀನಿ. ನೆನ್ನೆನೂ ಹೇಳಿದ್ರಿ. ಹೌದು. ಆಮೇಲೆ ಅದನ್ನು ತೋರಿಸ್ಬೇಕು ರೀ, ಆ ಬೇಸರವನ್ನು ತೋರಿಸ್ಬೇಕು ನಾವು. ಕರೆಕ್ಟ್. ರಾಜ್ಯದಿಂದ ನಾವು ರಾಜ್ಯಸಭೆಗೆ ಆಯ್ಕೆ ಒಂದು ಪ್ರೀತಿ ಇರಬೇಕಲ್ಲ. ಹೌದು, ಈಗ ಅಭಿಮಾನ ಇರಬೇಕು. ಮತ್ತೆ ಈಗ ನಾವು ಕರ್ನಾಟಕ, ನಮ್ಮ ಊರುಗಳ ಬಗ್ಗೆ ಒಂದು ಪ್ರೀತಿ ಇರುತ್ತಲ್ವ. ಅನಂತಮೂರ್ತಿ ಅವರೊಂದು ಮಾತನ್ನು ಹೇಳ್ತಾ ಇದ್ರು, ನಾವು ಭಾರತೀಯರಾಗೋದು ಯಾವಾಗ ಅಂದರೆ ವಿದೇಶದಲ್ಲಿದ್ದಾಗ. ಕರೆಕ್ಟ್ ಅವ್ರು ಹೇಳಿದ್ರು. ನೀವು ಏನೇ ಏನೇ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅದನ್ನ ಅರ್ಥ ಮಾಡ್ಕೊಳ್ಳಿ. ನಾವು ಭಾರತೀಯರಾಗೋದು ವಿದೇಶದಲ್ಲಿದ್ದಾಗ. ಭಾರತದಲ್ಲಿದ್ದಾಗ ನಾವು ನಮ್ಮ ರಾಜ್ಯದವರಾಗೋದು. ನಮ್ಮ ರಾಜ್ಯದಲ್ಲಿದ್ದಾಗ ನಮ್ಮ ಜಿಲ್ಲೆಯವರಾಗೋದು. ನಮ್ಮ ಜಿಲ್ಲೆಯವರಾಗೋದು ನಮ್ಮ ಊರವರಾಗೋದು ಅಂತ ಹೇಳಿ. ತಪ್ಪೇನದರಲ್ಲಿ? ನೀವು ವಿದೇಶಕ್ಕೆ ಹೋದಾಗ ಮಾತ್ರ ಕೇಳೋದು, ನೀವು ಯಾವ ರಾಜ್ಯ ಅಂತ ಕೇಳೋದಿಲ್ಲ. ವಿಚ್ ಕಂಟ್ರಿ ಯು ಆರ್? ಇಂಡಿಯಾ, ಭಾರತ, ಹಿಂಗೆ ಅಂತ. ಸೊ ಹಾಗಿರುವಾಗ ಇವರಿಗೆ ನಾವು ಇಷ್ಟೆಲ್ಲ ರಾಜ್ಯಸಭೆಯಿಂದ ಆಯ್ಕೆ ಮಾಡಿ ಕಳಿಸಿದ್ದೀವಿ, ಒಂದು ಇರಬೇಕಲ್ಲ ನನ್ನ ರಾಜ್ಯಕ್ಕಾಗಿ. ಅವ್ರು ಕೇರೆ ಮಾಡಲ್ಲಪ್ಪ, ಇದು ಒಳ್ಳೆಯದಲ್ಲ. ಆಮೇಲೆ ನಮ್ಮ ಅಸಹನೆಯನ್ನು ನಾವಂತೂ ತೋರಿಸಲೇಬೇಕು ಪ್ರತಿಯೊಬ್ಬರು ಕೂಡ, ಯಾವುದೇ ಪಾರ್ಟಿ ಆಗಿರಲಿ ರೀ. ನಾನು ಮೊನ್ನೆ ಅನಂತಕುಮಾರ್ ಬಗ್ಗೆ ಹೇಳ್ತಾ ಇದ್ದೆ. ಯಾವುದೇ ಪಾರ್ಟಿ ಆಗಿರಲಿ, ರಾಜ್ಯ ಅಂತ ಹೇಳುವಾಗ ಅವ್ರಿಗೊಂದು ವಿಶೇಷವಾದಂಥ ಅಭಿಮಾನ ಐತಿ. ಇಲ್ಲಿ ಯಾವುದೇ ಗೌರ್ಮೆಂಟ್ಗಳಿರಲಿ, ಹಂಗಿರ್ಬೇಕು ರೀ. ಆಮೇಲೆ ನಾವು ಎಷ್ಟು ಅಂತ ಹಿಂಗೆ ಪ್ರತಿ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಕಾಂಗ್ರೆಸ್ಸು ನಾವು ಹಂಗಿರಬಾರ್ದು ಅಂತ. ನಾವು BJP ಕಾರ್ಯಕರ್ತರ ಥರನೇ ಇರಬಾರ್ದು, ಕಾಂಗ್ರೆಸ್ ಕಾರ್ಯಕರ್ತರ ಥರನೇ ಇರಬಾರ್ದು. ನಾವು ದೇಶದ ಕಾರ್ಯಕರ್ತರ ಥರ ಇರಬೇಕು. ಓಕೆ, ಈಗ ಕುಮಾರಸ್ವಾಮಿ ಅವರು ಜೊತೆಗೆ ಪ್ರಹ್ಲಾದ್ ಜೋಶಿ ಅವರು. ಓಕೆ ನೋಡಿ, ಇದು ಪ್ರಧಾನಿ ಮೋದಿ ಕ್ಯಾಬಿನೆಟ್ ಸಚಿವರಿಗೆ ಖಾತೆ ಹಂಚಿಕೆ ಮಾಡಲಾಗಿದೆ. ಮಂಡ್ಯ ಸಂಸದ JDS ನಾಯಕ ಕುಮಾರಸ್ವಾಮಿ ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನ ನೀಡಲಾಗಿದೆ. ಇದೀಗ ಅವರು ಕೃಷಿ ಖಾತೆ ಅಂತ ಹೇಳ್ತಾ ಇದ್ರು, ರೈತರಿಗೆ ಏನಾದರೂ ಮಾಡಬೇಕು ಅಂತೇಳಿ. ಆದರೆ ಅವರಿಗೆ ಸಿಕ್ಕಿರುವಂಥದ್ದು, ಈವನ್ ಜಲಸಂಪನ್ಮೂಲ ಸಿಕ್ಕಿದ್ರು ಕೂಡ ಕೃಷಿಗೆ ಸಂಬಂಧಪಟ್ಟ ಹಾಗೆ ಮಾತಾಡ್ಬೋದಾಗಿತ್ತು. ಇದೀಗ ಅವರಿಗೆ ಸಿಕ್ಕಿರುವಂಥದ್ದು ಉಕ್ಕು ಮತ್ತು ಬೃಹತ್ ಕೈಗಾರಿಕೆ. ಬನ್ನಿ ಇದರ ಬಗ್ಗೆ ಒಂದು ಈ ಪೋರ್ಟ್ಫೋಲಿಯೋ ಸಿಕ್ಕ ಮೇಲೆಯೂ ಕೂಡ ಅವರದೊಂದು ಕನಸಿನ